पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಈ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ ಇದು ಬಾರ್ ಅಲ್ಲ, ದೇವರ ತಾಣ. ಇದೇನಪ್ಪ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇದೆ, ನೋಡಿದ್ರೆ ಇದು ಬಾರ್ ಅಲ್ಲ ದೇವರ ತಾಣ ಅಂತ ಹೇಳ್ತಾರಲ್ಲ ಅಂತ ಅನ್ಕೊಂಡ್ರ? ಹೌದು ಸ್ನೇಹಿತರೆ, ನಾವಿವತ್ತು ಹೇಳೋಕೆ ಹೊರಟಿರೋದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ವಿನೂತನ ಶೈಲಿಯ ಶೀರ್ಷಿಕೆಯ ಸಿನಿಮಾ ಬಗ್ಗೆ. ಇದು ಕರಾವಳಿ ತಂಡದ ವಿಭಿನ್ನ ಶೀರ್ಷಿಕೆಯ ವಿಭಿನ್ನ ಕಥೆಯನ್ನು ಹೊಂದಿರುವ ಸಿನಿಮಾ. ಜ್ಯೋತಿ ಪ್ರೊಡಕ್ಷನ್ ಲಾಂಛನದಡಿಯಲ್ಲಿ ವಿಕಾಸ್ ಎಸ್ ಶೆಟ್ಟಿ ನಿರ್ಮಾಣದ ಈ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರಕ್ಕೆ ಕತೆ ಬರೆದು ನಿರ್ದೇಶನ ಮಾಡುತ್ತಿರುವವರು ಸಂದೇಶ್ ಶೆಟ್ಟಿ ಆದ್ರಿ. ನಾವೀಗ ಈ ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ನಿರ್ದೇಶಕರ ಬಗ್ಗೆ ತಿಳ್ಕೊಳ್ಳೇಬೇಕು. ಮೂಲತಃ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಆದ್ರಿಯವರಾದ ಸಂದೇಶ್ ಶೆಟ್ಟಿ ಪತ್ರಿಕೋದ್ಯಮದಲ್ಲಿ ಪದವಿ ಮುಗಿಸಿ ಕನ್ನಡದ ಹಲವಾರು ಹೆಸರಾಂತ ನ್ಯೂಸ್ ಚಾನೆಲ್ಗಳಲ್ಲಿ ವೃತ್ತಿ ಜೀವನ ಆರಂಭಿಸಿದ ಇವರನ್ನು ಕೈ ಬೀಸಿ ಕರೆದಿದ್ದು ಬಣ್ಣದ ಲೋಕ, ಸಿನಿಮಾ ಲೋಕ. ಯಾವುದೇ ಒಂದು ಕ್ಷೇತ್ರಕ್ಕೆ ಬರೋದಕ್ಕಾಗ್ಲಿ ಅಲ್ಲಿ ಬೆಳೆಯೋದಕ್ಕಾಗ್ಲಿ ಒಬ್ಬ ಗಾಡ್ ಫಾದರ್ ಬೇಕು ಅಂತಾರೆ. ಆದರೆ ಸಂದೇಶ್ ಶೆಟ್ರನೇನೋ ಈ ಬಣ್ಣದ ಲೋಕ ಕೈ ಬೀಸಿ ಕರೆತು. ಆದ್ರೆ ಇಲ್ಲಿ ಅವರಿಗೆ ಯಾರೂ ಗಾಡ್ ಫಾದರ್ ಇಲ್ಲ. ಆದರೂ ತಾವು ಕಂಡ ಕನಸನ್ನು ಸಾಕಾರಗೊಳಿಸಲು ತುಂಬಾ ಪ್ರಯತ್ನ ಪಡ್ತಾರೆ. ಎಲ್ಲಿಯೂ ಅವರಿಗೆ ಒಂದು ಸರಿಯಾದ ಅವಕಾಶ ಸಿಗದಿದ್ದಾಗ ಈ ರಂಗದಲ್ಲಿ ನೆಲೆ ನಿಲ್ಲಲು, ಅವರಲ್ಲಿರುವ ಕಲೆಯನ್ನು ಸಮಾಜಕ್ಕೆ ತೋರಿಸಲು ಅವರು ಕಂಡುಕೊಂಡ ದಾರಿ ಚಿತ್ರ ನಿರ್ಮಾಣ. ಅವರೇ ಒಂದು ತಂಡವನ್ನು ಕಟ್ಟಿ ಅವರದೇ ಸ್ವಂತ ಬ್ಯಾನರ್ನಲ್ಲಿ ಅವರೇ ನಿರ್ದೇಶನ ಮಾಡಿ ಅವರೇ ನಾಯಕ ನಟರಾಗಿ ನಟಿಸಿದ ಚಿತ್ರ ಕತ್ತಲೆ ಕೋಣೆ. ನಮ್ಮ ಗಾಂಧಿನಗರದಲ್ಲಿ ಒಂದು ಹೊಸ ತಂಡ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರವನ್ನು ಪೂರ್ತಿ ಮಾಡುವುದು ತುಂಬಾ ಕಷ್ಟ. ಇನ್ನೂ ಕಷ್ಟಪಟ್ಟು ಚಿತ್ರ ಮಾಡಿದರೆ ಅದನ್ನು ತೆರೆಗೆ ತರುವುದು ಇನ್ನೂ ಕಷ್ಟ. ಆದರೆ ಸಂದೇಶ್ ಶೆಟ್ಟಿ ಈ ಎಲ್ಲಾ ಸವಾಲುಗಳನ್ನು ಎದುರಿಸಿ ತಮ್ಮ ಕತ್ತಲೆ ಕೋಣೆ ಚಿತ್ರವನ್ನು ತೆರೆಗೆ ತರುತ್ತಾರೆ. ಆದರೆ ಈ ಚಿತ್ರ ಅವರು ಅಂದುಕೊಂಡಷ್ಟು ಯಶಸ್ಸು ಕಾಣದೆ ಅದರಿಂದ ಅವರು ಸಹ ಕತ್ತಲೆ ಕೋಣೆಗೆ ಹೋಗುವ ಪರಿಸ್ಥಿತಿ ಬರುತ್ತದೆ. ಕಾರಣ ಇಲ್ಲಿ ಅವರಿಗೆ ಯಾರೂ ಗಾಡ್ ಫಾದರ್ ಇರಲಿಲ್ಲ. ಆದರೂ ಎದೆಗುಂದದ ಇವರು ಮತ್ತೊಂದು ಪ್ರಯತ್ನ ಮಾಡಿ ಈ ಸಲ ಮೊದಲು ಮಾಡಿದ ತಪ್ಪನ್ನು ಮಾಡದೆ ತಮ್ಮ ಕನಸಿನ ಕತೆಗೆ ಬೇರೊಬ್ಬ ನಿರ್ಮಾಪಕರನ್ನು ಹುಡುಕಿ ನಾಯಕನನ್ನು ಬೇರೆಯವರನ್ನೇ ಮಾಡಿ ತಮ್ಮಲ್ಲಿರುವ ನಟನೆಯನ್ನು ತೋರಿಸಲು ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ಇನಾಮ್ದಾರ್ ಎಂಬ ಚಿತ್ರವನ್ನು ನಿರ್ದೇಶನ ಮಾಡುತ್ತಾರೆ. ಈ ಚಿತ್ರ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರು ಮಾಡಿತ್ತಾದರೂ ಗಲ್ಲಾಪೆಟ್ಟಿಗೆಯಲ್ಲಿ ಇವರು ಅಂದುಕೊಂಡಷ್ಟು ಯಶಸ್ಸು ಕಾಣಲಿಲ್ಲ. ನಂತರ ಇವರು ದಕ್ಷಿಣ ಕನ್ನಡದ ಒಂದು ಬುಡಕಟ್ಟು ಜನರ ಜೀವನ ಶೈಲಿಯ ಕಥೆಯನ್ನು ಇಟ್ಟುಕೊಂಡು ಗುಂಟಿ ಎಂಬ ಚಿತ್ರ ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಆ ಚಿತ್ರಕ್ಕೆ ಪಡೆಯುತ್ತಾರೆ. ಚಿತ್ರರಂಗದಲ್ಲಿ ಶೆಟ್ರಿಗೆ ಗಾಡ್ ಫಾದರ್ ಇಲ್ಲದಿದ್ದರೂ ಈಗ ಅವರೇ ಇನ್ನೊಬ್ಬರಿಗೆ ಗಾಡ್ ಫಾದರ್ ಆಗುವ ಮಟ್ಟಕ್ಕೆ ತಮ್ಮನ್ನು ತಾವು ಗುರುತಿಸಿಕೊಂಡು ಈ ಸಲ ಗೆದ್ದೇ ಗೆಲ್ಲಬೇಕು ಎಂಬ ಸೋಲಿನ ಎಲ್ಲಾ ಮಜಲನ್ನು ಅರಿತು ಗೆಲುವಿನ ಸೂತ್ರವನ್ನು ಹಿಡಿದು ವಿಭಿನ್ನವಾದ ಒಂದು ಕಥೆಯನ್ನು ತಯಾರು ಮಾಡಿ ತಮ್ಮ ಕತೆಗೆ ಯಾವ ರೀತಿಯಲ್ಲೂ ಅನ್ಯಾಯ ಆಗಬಾರದು, ಎಲ್ಲೂ ಕೊರತೆ ಆಗಬಾರದು ಎಂದು ಅವರ ಎಲ್ಲಾ ಪ್ರಯತ್ನಕ್ಕೂ ಬೆನ್ನೆಲುಬಾಗಿ ನಿಲ್ಲುವಂತ ಒಬ್ಬ ಸದಭಿರುಚಿಯ ನಿರ್ಮಾಪಕರನ್ನು ಹುಡುಕಿ ದಕ್ಷ ತಂತ್ರಜ್ಞಾನ ತಂಡವನ್ನು ಕಟ್ಟಿಕೊಂಡು ಅದ್ದೂರಿ ತಾರಾಗಣದಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ಚಿತ್ರ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್. ಈ ಚಿತ್ರ ಈಗಾಗಲೇ 30 ದಿನಗಳ ಕಾಲ ಒಂದು ಹಂತದ ಚಿತ್ರೀಕರಣ ಮುಗಿದಿದ್ದು ಇನ್ನು ಸುಮಾರು 50-60 ದಿನಗಳ ಚಿತ್ರೀಕರಣ ಬಾಕಿ ಇದೆ. ಮೊದಲ ಹಂತದ ಚಿತ್ರೀಕರಣಕ್ಕೆ ಕುಂದಾಪುರದಲ್ಲಿ ಅದ್ದೂರಿಯಾಗಿ ಬಾರ್ ಸೆಟ್ ಹಾಕಿ ಚಿತ್ರೀಕರಣ ಮಾಡಲಾಗಿದ್ದು, ಎರಡನೇ ಹಂತದ ಚಿತ್ರೀಕರಣಕ್ಕೆ ಭವ್ಯವಾದ ಅರಮನೆ ಸೆಟ್ ಹಾಕಿ ಚಿತ್ರೀಕರಣ ಮಾಡಲಾಗುತ್ತದೆ ಎಂದು ಚಿತ್ರತಂಡದವರು ತಿಳಿಸಿರುತ್ತಾರೆ. ಈ ಚಿತ್ರಕ್ಕೆ ಕೋಮಲ್ ಕುಮಾರ್ ನಾಯಕರಾಗಿದ್ದು
ಅವರಿಗೆ ಬಿಗ್ ಬಾಸ್ ಖ್ಯಾತಿಯ ಅನುಷಾ ರೈ ಜೋಡಿಯಾಗಿದ್ದಾರೆ. ಹಾಗೆ ಮೇಘನ ರಾಜ್ ಒಂದು ವಿಭಿನ್ನ ಪಾತ್ರ ಮಾಡಲಿದ್ದು, ಇನ್ನುಳಿದಂತೆ ಪ್ರಕಾಶ್ ತುಮಿನಾಡು, ಪ್ರಮೋದ್ ಶೆಟ್ರು, ವಜ್ರವೀರ್ ಜೈನ್, ವರ್ಧನ್ ತೀರ್ಥಹಳ್ಳಿ, ಕಾರ್ತಿಕ್ ರಾಜ್, ಉತ್ಸವ್ ಮುಂತಾದವರು ತೆರೆಯ ಮೇಲೆ ಇದ್ದರೆ, ತೆರೆಯ ಹಿಂದೆ ಸಂದೇಶ್ ಶೆಟ್ಟಿ, ಆದ್ರಿ ಅವರು ಕತೆ ನಿರ್ದೇಶನದ ಜೊತೆಗೆ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ. ನಿರ್ದೇಶಕರ ಕನಸಿನ ಖರ್ಚು ವೆಚ್ಚಕ್ಕೆ ನಿರ್ಮಾಪಕರು ವಿಕಾಸ್ ಎಸ್ ಶೆಟ್ಟಿ, ಎಕ್ಸಿಕ್ಯೂಟಿವ್ ನಿರ್ಮಾಪಕರು ಶ್ರೀಮತಿ ಉಷಾ ಸಂದೇಶ್ ಶೆಟ್ಟಿ, ನಿರ್ದೇಶಕರ ಕನಸಿಗೆ ಕಣ್ಣಾಗಿ ಕ್ಯಾಮರಾಮನ್ ಆಗಿ ಮುರಳೀಧರ, ಕಿವಿಗೆ ಇಂಪು ನೀಡಲು ಸಂಗೀತ ನಿರ್ದೇಶಕರು ಫ್ರಾನ್ಸುಜಾ, ಸಂಕಲನ ಶಿವರಾಜ್ ಮೇಹು. ಇದೆಲ್ಲದರ ಉಸ್ತುವಾರಿ ನೋಡಿ ಖರ್ಚು ವೆಚ್ಚಕ್ಕೆ ಕಡಿವಾಣ ಹಾಕುವ ಮ್ಯಾನೇಜರ್ ಲಕ್ಕಿ ನಾಗೇಶ್. ಈ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರ ಆದಷ್ಟು ಬೇಗ ತೆರೆಗೆ ಬಂದು ಸಿನಿ ಪ್ರಿಯರ ಮೆಚ್ಚುಗೆ ಗಳಿಸಿ ಪ್ರಚಂಡ ಯಶಸ್ಸು ಕಾಣಲಿ ಎಂದು ನಾವೆಲ್ಲರೂ ಹಾರೈಸೋಣ. पूज्याय राघवेन्द्राय सत्यधर्मरताय च ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.